ಅಕ್ಕಿ ಹುರಿಯೋದು ಬೇಡ, ಪಾಕ ಮಾಡೋದು ಬೇಡ, ತುಂಬಾ ಸುಲಭವಾಗಿ ಮನೇಲಿರೋ ಅಂಥ ಅಕ್ಕಿ ಹಿಟ್ಟನ್ನೇ ಬಳಸ್ಕೊಂಡು ತುಂಬಾ ಮೃದುವಾಗಿ ಟೇಸ್ಟಿಯಾಗಿ ತುಪ್ಪದ ತುಂಬಿಟ್ಟು ಮಾಡೋ ವಿಧಾನ ನೋಡೋಣ. ನೋಡಿ ಎಷ್ಟು ಈಸಿಯಾಗಿ ಕಟ್ಟಾಗ್ತಾಯಿದೆ. ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಥರ ಈಸಿಯಾದ ತಂಬಿಟ್ಟು ಮಾಡೋ ವಿಧಾನ ನೋಡೋಣ. ನೋಡಿ ತುಂಬ ಟೇಸ್ಟಿಯಾಗಿ ಆಂಧ್ರ ಸ್ಟೈಲಲ್ಲಿ ಮಾಡೋ ಅಂಥ ಈ ತುಪ್ಪದ ತುಂಬಿಟ್ಟು ಇದೊಂದು ಮಾಡೋ ವಿಧಾನ ನೋಡೋಣ. 2 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಚ್ಚು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. 2 ಬಟ್ಲಷ್ಟೇ ಅಕ್ಕಿ ಹಿಟ್ಟು, ಮನೇಲಿರುವಂಥ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಹುರಿದು ಸಿಪ್ಪೆ ತೆಗೆದಂಥ ಕಡಲೆ ಬೀಜ ತೊಗೊಂಡಿದ್ದೀನಿ 2 ಕಪ್. ಎಲ್ಲನೂ 2 ಕಪ್ ತೊಗೊಂಡಿದ್ದೀನಿ. ಈ ಥರ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ಏಲಕ್ಕಿ ಪುಡಿ, 1 ಸ್ಪೂನಷ್ಟು ಗಸಗಸೆ, 3 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದಕ್ಕೆ ಹುರ್ಗಡ್ಲೆ 3/4 ಕಪ್ಪಷ್ಟೇ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿನೂ ಇದರಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗತ್ತೆ. ಒಂದು ಮಿಕ್ಸರ್ ಜಾರು ತೊಗೊಂಡು ಕಡಲೆ ಬೀಜನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. 2 ಕಪ್ಪಷ್ಟು ಕಡಲೆ ಬೀಜ, ಸುಮಾರು 1/4 kg ಜಾಸ್ತಿ ಇದೆ. ಇದನ್ನು ರಫಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ತುಂಬ ನೈಸ್ ಮಾಡಬಾರ್ದು, ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಏಲಕ್ಕಿನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಏಲಕ್ಕಿ ಪುಡಿ ಇರೋದ್ರಿಂದ ಹಾಕಿಲ್ಲ. ಇಲ್ಲಿ ಒಣ ಕೊಬ್ಬರಿ ಇಷ್ಟನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದನ್ನು ತೆಗೆದಿಟ್ಕೊಂಡು ಈಗ ಅದೇ ಮಿಕ್ಸರ್ ಜಾರಿಗೆ ಬೆಲ್ಲ, 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅಷ್ಟೇ ಕ್ವಾಂಟಿಟಿ ತೊಗೋಬೇಕು, ಕರೆಕ್ಟಾಗಿ ಆಗುತ್ತೆ. ಇದನ್ನು ಒಂದು ಸಾರಿ ರುಬ್ಕೊಂಬರೋಣ. ಈ ಥರ ನೋಡಿ ನೀರು ಹಾಕ್ತೇನೆ ರಫಾಗಿ. ಅದು ಹಿಟ್ಟು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲದ ಉಂಡೆ ಎಲ್ಲೂ ಉಳ್ಕೋಬಾರ್ದು. ಹಾಗಾಗಿ ಇದನ್ನು ಮಿಕ್ಸಿಲಿ ಹಾಕಿ ರೌಂಡ್ ಮಾಡಿದ್ದೀನಿ. ಇಲ್ಲಿ 1 ಟೀ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇನ್ನು ಹಿಟ್ಟನ್ನು ಒಂದು ಸಾರಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ನೋಡೋಣ, ಎಲ್ಲೂ ಬೆಲ್ಲದ ಉಂಡೆ ಇರಬಾರ್ದು. ಈ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಸುಮಾರು ಪೂರಿ ಹಿಟ್ಟು, ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. 1 ಕಪ್ಪು ನೀರಾದರೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದನ್ನು ಒಂದು ಮುದ್ದೆ ಥರ ಮಾಡ್ಕೋಬೇಕು. ಇದನ್ನು ಕಲಸಿ ಚೆನ್ನಾಗಿ ಸ್ವಲ್ಪ ನಾದ್ಕೊಂಡೇ ಕಲಿಸ್ಕೋಬೇಕು. ಮೊದಲಿನ ಕಾಲದಲ್ಲಾದರೆ ಕಲ್ಲಲ್ಲಿ ರುಬ್ಬಿ ಮಾಡೋರು ಈ ಥರ. ಇಲ್ಲಿ ನಾನು ಮಿಕ್ಸಿಗೆ ಹಾಕಿ ಕೈಯಿಂದ ಕಲಿಸ್ತಾ ಇದ್ದೀನಿ. ಇದು ಕಲಸಿದ್ದಾಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ತೆಕ್ಕೊಂಬಿಡೋಣ. ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು, ಕಡಲೆದು, ಒಣ ಕೊಬ್ಬರಿ ಇಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಮತ್ತು ಇದಕ್ಕೆ ಎಳ್ಳು ಮತ್ತು ಗಸಗಸೆನ ಹುರ್ಕೋಬೇಕು. 3 ಸ್ಪೂನಷ್ಟು ಎಳ್ಳನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. 1 ಸ್ಪೂನ್ ಗಸಗಸೆ, ಎರಡನ್ನೂ ಒಂದೇ ಟೈಮಲ್ಲಿ ಹಾಕಿ ಒಂದು 2-3 ಸೆಕೆಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದು ಕೆಂಪಾಗಿ ಸಿಡಿಯುತ್ತೆ 1-2 ಸೆಕೆಂಡಿಗೆ, ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ. ನೋಡಿ ಈಗ ಆಗಿದೆ, ಇದು ಕೆಂಪಾಗಿ ಸಿಡಿತಾ ಇದೆ ಗಸಗಸೆ ಮತ್ತು ಎಳ್ಳು. ಇದು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಈ ಪುಡಿಗೆ ಈ ಎಳ್ಳು ಗಸಗಸೆನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ನೋಡಿ ತುಪ್ಪ ಬೇಕಾಗತ್ತೆ. ಈ ತುಪ್ಪನೂ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ತುಪ್ಪ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಕಾದಿರೋ ಅಂಥ ಪ್ಯಾನಿಗೆ ಅಕ್ಕಿ ಮತ್ತು ಬೆಲ್ಲನ ರುಬ್ಬಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಎಲ್ಲನೂ ಒಂದೇ ಸಾರಿ ಹಾಕ್ಕೋಬಾರ್ದು. ಒಂದು 3 ಬ್ಯಾಚಲ್ಲಿ ಇದನ್ನು ಹಾಕ್ಕೊಂಡು ಹುರ್ಕೋಬೇಕು. ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಹುರ್ಕೋಬೇಕು. ತುಂಬ ಹುರಿಬಾರ್ದು, ತುಂಬ ಪ್ಯಾನ್ ಬಿಡೋ ಥರ ಆ ಥರ ಎಲ್ಲ ಹುರಿಯಿದ್ರೆ ಗಟ್ಟಿಯಾಗತ್ತೆ ತುಂಬಿಟ್ಟು. ಇದನ್ನು ಒಂದು ಸ್ವಲ್ಪ ಈ ಥರ ಗಟ್ಟಿಯಾಗಿರೋದನ್ನು ತುಪ್ಪದಲ್ಲಿ ಈ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಷ್ಟೇ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡಾಗ ಇದು ಸ್ವಲ್ಪ ತೆಳುವಾಗುತ್ತೆ. ತೆಳುವಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತಷ್ಟೆ. ನೋಡಿ ಈಗ ತೆಳುವಾಗಿದೆ, ಇದು ಮಿಕ್ಸ್ ಆಗ್ತಾಯಿದೆ. ಇಷ್ಟು ಸಾಕು, ತುಂಬ ಹುರಿಬಾರ್ದು ಮತ್ತು ಇದು ಕಲರ್ ಚೇಂಜ್ ಆಗಬಾರ್ದು, ಅಲ್ಲಿ ತನಕ ಹುರಿಬಾರ್ದು. 3-4 ಸೆಕೆಂಡು ಇದನ್ನು ಬಿಸಿ ಮಾಡ್ಕೋಬೇಕಷ್ಟೆ. ನೋಡಿ ಈ ಥರ ಬಿಸಿ ಆಗಿದೆ. ಈಗ ಇದನ್ನು ಇಳಿಸ್ಕೊಂಡು
ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ ಪುಡಿ, ಆ ಪುಡಿಗೆ ಇದನ್ನು ಹಾಕ್ಕೊಳ್ಬೇಕು. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಸೈಡಲ್ಲಿ ತುಂಬ ಮಾಡ್ತಾರೆ ಈ ಥರ. ಇದು ಇನ್ನೊಂದು ಬ್ಯಾಚ್ ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡು ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ಅದೇ ಥರ ಸೇಮ್ ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ, 4ರಿಂದ 5 ಸೆಕೆಂಡ್ ಅಷ್ಟೇ. ಇದೆಲ್ಲ ಚೆನ್ನಾಗಿ ಈ ತುಪ್ಪದಲ್ಲಿ ಬೆರಿಬೇಕು ಅಷ್ಟೇ, ಕರಗಬಾರ್ದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ತೆಳುವಾಗತ್ತೆ. ತೆಳುವಾಗಿದ್ದನ್ನು ಇದಕ್ಕೆ ಹಾಕೊಳ್ಳೋಣ. ಇದೇ ಥರ 3 ಬ್ಯಾಚಲ್ಲಿ ಹುರ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ತಣ್ಣಗಾದ್ರೂ ಕಟ್ಬೋದು, ಚೆನ್ನಾಗಿ ಬರುತ್ತೆ. ಬಿಸಿ ಇರುವಾಗಲೇ ಕಟ್ಟಬೇಕನ್ನೋದೇನಿಲ್ಲ, ಇದು ಉಂಡೆ ಕಟ್ಟೋದು. 3 ಬ್ಯಾಚು ಹಾಕ್ಕೊಂಡು ನೋಡಿ ಸೌಟಲ್ಲಿ ಈ ಥರ ನೀಟಾಗೆ ತಿರುಗಿಸ್ಕೋಬೇಕು. ಬಿಸಿ ಇರುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2ರಿಂದ 3 ಸೆಕೆಂಡು. ಈ ಬೆಲ್ಲ, ಅಕ್ಕಿ ಹಿಟ್ಟು ಮತ್ತು ರುಬ್ಬಿಟ್ಕೊಂಡಂಥ ಕಡಲೆ ಬೀಜದೆಲ್ಲ ಇದಕ್ಕೆ ಯಾಲಕ್ಕಿ ಪುಡಿನ ಇವಾಗ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಕರೆಕ್ಟಾಗಿ ಆಗಿದೆ ಇದು ಮೆಜರ್ಮೆಂಟು, ಕೈಗೆ ಹತ್ತುತ್ತಾ ಇಲ್ಲ, ಈ ಥರ ಬಂದಿದೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. 2 ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇದ್ದಾಗ ಬೇಗನೆ ಉಂಡೆ ಮಾಡ್ಕೊಂಬಿಡ್ಬೇಕು. ಇದನ್ನು ತಣ್ಣಗಾಗೋಕ್ಕೆ ಬಿಡಬಾರ್ದು. ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಗಟ್ಟಿಯಾಗಿ ಉಂಡೆ ಮಾಡ್ಕೊಳ್ಳೋಣ 2 ಕೈಯಿಂದ. ಇದನ್ನು ಮಾಡೋಕ್ಕೆ ಇಬ್ಬರಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಗಸಗಸೆ ಮತ್ತು ಎಳ್ಳು ಸ್ವಲ್ಪ ಹುರಿದಿರೋದನ್ನು 1 ಹಿಡಿಯೋಷ್ಟು ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ಹಾಕ್ಕೊಂಡು ಇದನ್ನು ಚೆನ್ನಾಗೆ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಉರುಳಿಸ್ಕೊಳ್ಳೋಣ. ಈ ಥರ ಉರುಳಿಸೋದ್ರಿಂದ ಕೊಬ್ಬರಿ ಅದಕ್ಕೆ ಅಂಟ್ಕೊಂಡು ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಬಿಸಿ ಇದ್ದಾಗಲೇ ಈ ಥರ ಉಂಡೆಗಳಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಈ ಕೊಬ್ಬರಿ ತುರಿಯಲ್ಲಿ ಉರುಳಿಸ್ಕೋಬೇಕು. ಈ ಥರ ಉರುಳಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಹತ್ತಿಸ್ಕೋಬೇಕು. ಪ್ರತಿ ಉಂಡೆಗೂ ಇದೇ ಥರ ಮಾಡ್ಕೊಳ್ಳೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು ಶಿವರಾತ್ರಿ ಸ್ಪೆಷಲ್ ಆದ ತುಪ್ಪದ ತುಂಬಿಟ್ಟು.